ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಈ ಪ್ರೋಮೋದಲ್ಲಿ ಕೀಗಾಗಿ ಕದನಗಳು ಶುರುವಾಗೋ ಲಕ್ಷಣಗಳು ನಿಮಗೆ ಏನಾದ್ರೂ ಕಾಣಿಸ್ತಿದ್ಯಾ ಅಂತ ಒಂದು ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಜಗಳ ಆಗೋದಂತೂ ಎದ್ದೆದ್ದು ಕಾಣಿಸ್ತಾ ಇದೆ ಅಂದ್ರೆ ಆಕ್ಚುಲಿ ಗೈಸ್ ಏನಾಯ್ತು ಅಂತ ನಾನು ಹೇಳ್ಬಿಡ್ತೀನಿ ಫಸ್ಟ್. ಸೊ ನರಕ ನಿವಾಸಿಗಳು ಏನಿರ್ತಾರೆ ಒಳಗಡೆ ಊಟ ಮಾಡ್ತಾ ಇರ್ತಾರೆ. ಮೇ ಬಿ ಇವತ್ತು ಚೆನ್ನಾಗಿರೋ ಊಟ ಕೊಟ್ಟಿರ್ಬೋದೇನೋ, ಸಖತ್ ಊಟ ಕೊಟ್ಟಿದ್ದಾರೆ. ಫುಲ್ 4-5 ಪಾತ್ರೆಗಳು ಕಾಣಿಸ್ತಾ ಇದ್ದಾರೆ. ಸೊ ಅನುಷ್ ಅವ್ರು ಅದನ್ನೇ ಹೇಳ್ತಾರೆ, ಇವತ್ತು ಚೆನ್ನಾಗಿರೋ ಊಟ ಕೊಟ್ಟಿರು ತಿನ್ನಕ್ ಆಗ್ತಾ ಇಲ್ವಲ್ಲ ಅಂತ ಒಂದು ಮಾತು ಬಂತು. ಸೊ ಅದಾಗಿದ ತಕ್ಷಣ ಏನಾಗುತ್ತೆ, ಚೈತ್ರ ಅವರು ನಿಧಾನಕ್ಕೆ ಹೋಗಿ ಕೀಗಳನ್ನ ಎತ್ಕೊಂಡ್ಬಂದು ಇಡ್ತಾರೆ. ಆ ಕೀ ಯಾವ್ದಪ್ಪ ಅಂತಂದ್ರೆ ನರಕ ನಿವಾಸಿಗಳ ಗೇಟ್ ಏನಿರುತ್ತೆ ಅದು ಲಾಕ್ ಮಾಡಿರ್ತಾರೆ. ಸೊ ಅವರು ಆಚೆ ಬರಂಗಿಲ್ಲ ಅಲ್ವಾ, ಓನ್ಲಿ ಸ್ವರ್ಗ ನಿವಾಸಿಗಳು ಮಾತ್ರ ಎಂಟ್ರಿ ಓಪನ್ ಮಾಡಿದ್ರೆ ಮಾತ್ರ ಬರೋದು. ವಾಶ್ರೂಮ್ ಹೋಗ್ಬೇಕು ಅಂತಂದಾಗ ಏನಾದ್ರು ಪರ್ಮಿಷನ್ ಕೇಳ್ತಾರೆ, ಓಪನ್ ಮಾಡ್ತಾರೆ. ಸೊ ಇದಾಗಿತ್ತು. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಅವರು ತ್ರಿವಿಕ್ರಮ್ ಅವರು ಮೇ ಬಿ ಮಡಕೆಯಲ್ಲಿ ಇವರು ನೀರ್ ಬೇಕಾಗಿರುತ್ತಲ್ವಾ, ನೀರೆಲ್ಲ ಇವ್ರು ಇಲ್ಲಿಂದಾನೆ ಸಪ್ಲೈ ಮಾಡೋದು. ಸೊ ನೀರ್ ತಗೊಳಕ್ ಹೋದಾಗ ಅದನ್ನ ಓಪನ್ ಮಾಡಿ ಅಲ್ಲೇ ಬಿಟ್ಬಿಟ್ಟು ಮಡಕೆ ನೀರ್ ಇಡ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ಚೈತ್ರ ಅವ್ರು ಎತ್ಕೊಂತಾರೆ. ಚೈತ್ರ ಅವ್ರು ಎತ್ಕೊಂಡ್ಬಂದು ಶಿಶಿರು ಕೊಡಕ್ ಹೋಗ್ತಾರೆ. ಶಿಶಿರು ಈಸ್ಕೊಳ್ಳಿ ಊಟ ಮಾಡ್ತಿರ್ತಾರಲ್ಲ, ಆಮೇಲೆ ಇವ್ರು ಇಸ್ಕೊಂತಾರೆ. ಯಾರು ನಮ್ಮ ಗೋಲ್ಡ್ ಸುರೇಶ್ ಅವ್ರು ಇಸ್ಕೊಂತಾರೆ. ಸೊ ಗೋಲ್ಡ್ ಸುರೇಶ್ ಅವ್ರು ಈಸ್ಕೊಂಡ್ಮೇಲೆ ಏನ್ ಹೇಳ್ತಾರೆ, ನಿಮ್ ಜವಾಬ್ದಾರಿ ಅದು ಅಂತ ಹೇಳಿ ಲಿಟ್ರಲಿ ತ್ರಿವಿಕ್ರಮ್ ಅವರು ಒಂಥರ ರಿಕ್ವೆಸ್ಟ್ ಮಾಡ್ತಾರೆ, ಕೈ ಹಿಡ್ಕೊಂಡು ಕೇಳ್ತಾರೆ, ಅಣ್ಣ ಕೊಟ್ಬಿಡಿ ಅಣ್ಣ ಅಂತ ಕೇಳ್ತಾ ಇದಾರೆ. ಸೊ ಕೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಂತಾರೆ, ಅಣ್ಣ ನಾನು ನೀವೇ ತಾನೆ ನೀರ್ ತರಕ್ ತಾನೆ ಹೋಗಿದ್ದಾನು, ಮಡಕೆ ಇಟ್ಟಿದ್ದೀನಿ, ನೀವೇನಣ್ಣ ಅದು ನಿಮ್ ಜವಾಬ್ದಾರಿ, ಅದು ನಿಮ್ ಜವಾಬ್ದಾರಿ ಅಂತ ಯಾರು ಸುರೇಶ್ ಅವರು ಹಾಗೂ ಚೈತ್ರ ಅವರು ಸ್ವಲ್ಪ ವಾದ ಮಾಡ್ತಾರೆ. ಅಂಡ್ ಅದಾಗಿದ ತಕ್ಷಣ ಉಗ್ರ ಮಂಜು ಅವರು ಅವ್ರೇನಾದ್ರು ರೂಪನ್ನೇ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರಂಗೆ ಒಂದ್ ಸ್ವಲ್ಪ ಹಿಂಗಂದ್ರು, ಏನಾದ್ರು ಕೀ ಕೊಟ್ಟಿಲ್ಲ ಅಂತಂದ್ರೆ ನೀರ್ನು ಕೊಡಲ್ಲ, ಇನ್ಕ್ಲೂಡಿಂಗ್ ಏನೋ ಒಳಗಡೆ ಇರೋ ಊಟನು ಕೊಡಲ್ಲ, ನಾನು ತಂದೆ ಕೊಡಲ್ಲ ನಾನು ಅಂತ. ಯಾಕಂದ್ರೆ ಬಿಗ್ ಬಾಸ್ ಅವರು ಸ್ಟೋರ್ ರೂಮ್ ಕಳಿಸ್ತಾರೆ. ಸ್ಟೋರ್ ರೂಮ್ ತಗೊಂಬರೋದಕ್ಕೆ ಇವ್ರ ಕಡೆ ಒಬ್ರು ಬರ್ಲೇಬೇಕು. ನರಕ ನಿವಾಸಿಗಳಿಗೆ ಊಟ ಎಲ್ಲ ಇವ್ರು ಮಾಡ್ತಲ್ಲ, ಅದು ಔಟ್ ಸೈಡ್ ಇಂದಾನೆ ಬರ್ತಾರ, ಅದು ಬಿಗ್ ಬಾಸ್ ಅವ್ರು ಕೊಡ್ತಾರ ಅದು. ಸೊ ಈಗ ಊಟ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಇವರು, ಅದು ಶೋರೂಮ್ ಅಲ್ಲಿ ಇರುತ್ತೆ, ತಗೊಂಡ್ಬರ್ಬೇಕಾಗಿರೋದು ಕೊಡ್ಬೇಕಾಗಿರೋ ಜವಾಬ್ದಾರಿ ಒಂದು ಸ್ವರ್ಗ ನಿವಾಸಿಗಳದು. ಸೊ ನೋಡೋಣ ಏನೋ ಒಂದ್ ಆಗುತ್ತೆ ಅಂತ. ಮೇ ಬಿ ನನ್ನ ಪ್ರಕಾರ ಗೊತ್ತಿಲ್ಲ, ವಾಪಸ್ ಕೊಟ್ಟರು ಕೊಡ್ಬೋದು, ಕೊಡಿ ಅಂತ ಒಂದ್ ಸ್ವಲ್ಪ ಒಳಗಡೆ ಇರೋರು ಹೇಳ್ತಾರೆ. ಸ್ವಲ್ಪ ನಮ್ಮ ಪ್ರಕಾರ ಲೈಕ್ ಬಿಗ್ ಬಾಸ್ ಅವ್ರು ಕೇಳಿರೋದು ಕ್ಯಾಪ್ಷನ್ ಅಲ್ಲಿ ಏನ್ ಕೇಳಿದ್ರೆ ಅಂದ್ರೆ ಲೈಕ್ ಹೀಗಾಗಿ ಕದನ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ನಮ್ಮ ಪ್ರಕಾರ ಆಗಲ್ಲ ಅಂತ ಹೇಳಿದೀವಿ. ನೋಡ್ಬೇಕು, 50-50 ಇದೀವಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೀಗಾಗಿ ಕದನ ಆಗುತ್ತಾ ಇಲ್ಲ ಅಂದ್ರೆ ಏನು ಕಾಂಪ್ರೂವ್ ಆಗಿ ವಾಪಸ್ ಕೊಟ್ಬಿಡ್ತಾರ ಅಂತ ಅದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೇನು ಸುದೀಪ್ ಸರ್ ಬರ್ತಾರೆ ನಾಳೆ ಸ್ಯಾಟರ್ಡೆ. ಅಂಡ್ ಕಿಚ್ಚನ ಚಪ್ಪಾಳೆ ಈ ಸತಿ ಯಾರಿಗೆ ಸಿಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫಸ್ಟ್ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೇಕು ನಿಮ್ ಫೇವ್ರೇಟ್? ನಾನು ಈ ವೀಕ್ ಅಲ್ಲಿ ಹೇಳಲ್ಲ, ಯಾಕೆಂದ್ರೆ ಈ ವೀಕ್ ಅಲ್ಲಿ ನಾವ್ ಹೇಳಿದ್ರೆ ನೀವು ತುಂಬಾ ಜನ ಬೈದ್ ಬಿಡ್ತೀರಾ, ನೀನು ಫೇವರಿಸಮ್ ಹಂಗ್ ಮಾತಾಡ್ತಿದ್ಯಾ, ಅವ್ರ ಪರವಾಗಿ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ನಿಮ್ಗೆ ಬಿಟ್ಬಿಡ್ತೀನಿ. ಈ ವೀಕ್ ಅಲ್ಲಿ ನಿಮ್ ಆನೆಸ್ಟ್ ಆಗಿ ಹೇಳಿ, 4 ಎಪಿಸೋಡ್ಗಳು ಏನು ನೋಡಿರ್ತೀರಾ, ಇವತ್ತಿನ ಎಪಿಸೋಡ್ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾರು ಸಿಗ್ಬೇಕು, ನಿಮ್ಗೆ ಯಾರಿಗೆ ಸಿಗ್ಬೇಕು ಕಿಚ್ಚನ ಚಪ್ಪಾಳೆ ಅಂತ ಆನೆಸ್ಟ್ ಆಗಿ ಯಾರು ಇದು ಮಾಡ್ತಾರೆ ಅವ್ರನ್ನ ಪಿನ್ ಮಾಡ್ತೀನಿ ಕಮೆಂಟ್ ಅಲ್ಲಿ. ಸೊ ನೋಡೋಣ. ಅಂಡ್ ಅವರು ವಿನ್ ಆದ್ರೆ ನೋಡೋಣ, ಸ್ಯಾಟರ್ಡೆ ಗೊತ್ತಾಗುತ್ತೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ. ಸೊ ಗೈಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ 9 ಜನ ನಾಮಿನೇಷನ್ ಇದ್ರಲ್ಲಿ ತಗೊಳಕೊಂಡಿದ್ದಾರೆ. ಯಾರನ್ನ ನೀವು ಸೇವ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು 9 ಜನ ಕಂಟೆಸ್ಟೆಂಟ್ಗಳು ಅಂತ ನಾವ್ ಹೇಳ್ತೀವಿ ಈಗ. ಸೊ ಮೊದಲನೇದಾಗಿ ಭವ್ಯ ಗೌಡ ಅವರು, ಸೊ ಚೈತ್ರ ಅವರು, ಗೌತಮಿ ಅವರು ತಗೊಳಕೊಂಡಿದ್ದಾರೆ, ಜಗದೀಶ್ ಅವರು, ಹಂಸ ಅಂಡ್ ಮಾನಸ ಅವರು ತಗೊಳಕೊಂಡಿದ್ದಾರೆ, ಮೋಕ್ಷಿತಾ, ಶಿಶಿರ್ ಹಾಗೂ ಯಮುನಾ. ಉಗ್ರ ಮಂಜು ಅವರು ಇದ್ರು. ಸೊ ಉಗ್ರ ಮಂಜು ಅವರು ಮೊನ್ನೆ ಟಾಸ್ಕ್ ಅಲ್ಲಿ ವಿನ್ ಆಗಿ ಸೊ ಇಷ್ಟು ಜನ ಟೋಟಲ್ ಆಗಿ ಇವಾಗ ನಾಮಿನೇಷನ್ ಅಲ್ಲಿ ತಗೊಳಕೊಂಡಿದ್ದಾರೆ. ಸೊ ಯಾರನ್ನ ಸೇವ್ ಮಾಡ್ತೀರಾ ಗೈಸ್? ಅಂಡ್ ಮನೆಯಿಂದ ಯಾರು ಆಚೆ ಹೋಗ್ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅಂಡ್ ಗೈಸ್, ನೀವು ಏನಾದ್ರು ಜಿಯೋ ಸಿನಿಮಾ ಸಬ್ಸ್ಕ್ರಿಪ್ಷನ್ ತಗೊಂಡಿತ್ತು ಅಂತಂದ್ರೆ ಲೈಕ್ ವೋಟ್ ಮಾಡ್ಬೋದು, ಇವ್ರನ್ನ ಸೇವ್ ಮಾಡ್ಬೋದು. ಸೊ 29 ರೂಪೀಸ್ ಕೊಟ್ಬಿಟ್ಟು ರೀಚಾರ್ಜ್ ಮಾಡ್ಕೊಂಡಿರ್ಬೇಕು ಇದಕ್ಕೆ. ಸೊ ಆಕ್ಚುಲಿ ಗೈಸ್ ಇಲ್ಲಿ ನೋಡಿ, ವೋಟಿಂಗ್ ಆಪ್ಷನ್ ನಿಮ್ಗೆ ಈ ತರ ಬರುತ್ತೆ, ನಿಮ್ಗೆ ಇದು ನೋಡ್ತಾ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಇಷ್ಟ ಬಂದವ್ರನ್ನ ನೀವು ವೋಟ್ ಮಾಡಿ. ಆಮೇಲೆ ನಾನು ಅದನ್ನು ಹೇಳ್ತಾ, ತುಂಬಾ ಜನ ಅದನ್ನು ಹೇಳ್ತಾರೆ, ನೀವು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಅಂತ. ನಂಗೆ ಯಾಕಪ್ಪ ಇನ್ಫ್ಲೂಯೆನ್ಸರ್ ಮಾಡೋ ಕೆಲಸ ಮಾಡಿ. ನಿಮ್ಮ ನೆಚ್ಚಿನ ಸ್ಪರ್ಧಿಗಳನ್ನ ನೀವೇ ವೋಟ್ ಮಾಡಿ. ನೋಡೋಣ ಯಾರು ಸೇವ್ ಆಗ್ತಾರೆ ಅಂಡ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಈ ವೀಕ್ ಅಲ್ಲಿ ಗೊತ್ತಾಗುತ್ತೆ. ಇನ್ನೊಂದು 2 ಡೇಸ್ ಅಲ್ಲಿ ಅಷ್ಟೇ ಗೊತ್ತಾಗೋದು. ಸೊ ಗೈಸ್ ಹಾಗಂತ ಹೇಳ್ತೇವೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.